ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾ ಜಗತ್ತು ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಬಂದುಬಿಟ್ಟು ರಾಗಿ ಹಿಟ್ಟಿನ ಲಡ್ಡು ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಈ ಲಡ್ಡು ಅಂದರೆ ತುಂಬ ಇಷ್ಟ. ಇದರಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತಲ್ವ, ತುಂಬ ಹೆಲ್ದಿಯಾಗಿರುತ್ತೆ. ಹೆಲ್ದಿ ಲಡ್ಡು ರೆಸಿಪಿ ಅಂತಲೇ ಹೇಳ್ಬೋದು. ಈ ಲಡ್ಡು ಮಾಡಲಿಕ್ಕೆ ಕೇವಲ 4-5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮತ್ತೇನು ಬೇಡ. ಮೇಯ್ನಾಗಿ ಬೇಕಾಗಿರೋದು ರಾಗಿ ಹಿಟ್ಟು. ನಾನು ಈ ಕಪ್ಪಲ್ಲಿ 1.5 ಕಪ್ ಹಿಟ್ಟನ್ನು ತೊಗೊಂಡಿದ್ದೀನಿ. 1-2 ಏಲಕ್ಕಿ, ಬೆಲ್ಲ, ಆಮೇಲೆ 1/2 ಕಪ್ಪಷ್ಟು ಬಾದಾಮಿ ಮತ್ತು ಗೋಡಂಬಿನ ಎರಡನ್ನೂ ತೊಗೊಂಡಿದ್ದೀನಿ. ನೀವು ಇಲ್ಲಿ ಇಂಗ್ರೀಡಿಯೆಂಟ್ಸ್ದ ಮೆಸರ್ಮೆಂಟ್ನ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಹಾಗೆ ಸ್ವಲ್ಪ ತುಪ್ಪ ಬೇಕು. ಓಕೆನಾ? ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸ್ಟವ್ ಆನ್ ಮಾಡಿಟ್ಕೊಂಡ್ಬಿಟ್ಟು ಈ ಥರ ಅಗ್ಲನ ಪಾತ್ರನ ಇಟ್ಕೊಳ್ಳಿ. ನಾನು ಈ ಬಾಣಲಿ ಯೂಸ್ ಮಾಡ್ತಿದ್ದೀನಿ. ಈ ಬಾಣಲಿಗೆ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ತುಪ್ಪ ಹಾಕಬೇಕು. 1-1.5 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ಈ ರೀತಿ 1 ಚಮಚ. ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ತುಪ್ಪನ ಕರಗಿಸಿದ ನಂತರ ಫಸ್ಟು ಡ್ರೈ ಫ್ರೂಟ್ಸ್ನ ಹಾಕಿ ಹುರಿದಿಟ್ಕೋಬೇಕು. ನೋಡಿ, ಇಲ್ಲಿ ಹೀಟ್ ಆಯಿತು ತುಪ್ಪ. ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ನಾನು ತೊಗೊಂಡಿರೋಷ್ಟು ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕಿಬಿಟ್ಟು ಹುರಿದಿಟ್ಕೊತೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈ ಡ್ರೈ ಫ್ರೂಟ್ಸ್ದು ಇಂಗ್ರೀಡಿಯೆಂಟ್ಸ್ನ. ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಳಿ. ಹಾಗೆ ಹಿಟ್ಟು ಕೂಡ ಜಾಸ್ತಿ ಬೇಕನ್ಸಿದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನನ್ನ ಚಾನಲ್ ಯಾರು ಇವಾಗ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನ ತಿಳಿಸಿ, ಸರಿನಾ? ನೋಡಿ, ಈ ರೀತಿ ಬ್ರೌನ್ ಆಗೋ ರೀತಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಈ ಬಾದಾಮಿ ಗೋಡಂಬಿ ಎಲ್ಲ ಸ್ವಲ್ಪ ಬ್ರೌನಲ್ಲಿ ಬಂದಿರಬೇಕು. ಈ ರೀತಿ ಬ್ರೌನ್ ಆಗಾದರೆ ಸಾಕು. ಒಂದು 5 ನಿಮಿಷದಲ್ಲೇ ಈ ರೀತಿ ಆಗೋಗುತ್ತೆ. ನೋಡಿ, ಈ ರೀತಿ ಬ್ರೌನ್ ಆಗೋ ರೀತಿ ಹುರಿದಿಟ್ಕೊಳ್ಳಿ. ಕಾಣಿಸ್ತಿದೆ ಅಂದ್ಕೊತೀನಿ. ಬ್ರೌನ್ ಆದ ನಂತರ ಇದನ್ನು ಒಂದು ಬಾಣಲಿ ತೆಗೆದಿಟ್ಕೊಂಡು ತೆಗೆದಿಟ್ಕೊತಿದ್ದೀನಿ. ಈ ಪ್ಲೇಟಿಗೆಲ್ಲ ತೆಗೆದಿಟ್ಕೊಳ್ಳಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ವಲ್ಲ, ರಾಗಿ ಹಿಟ್ಟು, ಅದ್ರ ಘಮ ಬರೋ ಹಾಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಹುರ್ಕೋಬೇಕು ಚೆನ್ನಾಗಿ. ರಾಗಿ ಹಿಟ್ಟು ತುಪ್ಪದಲ್ಲಿ ಹುರಿಯೋದ್ರಿಂದ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ. ಈ ಲಡ್ಡುದು ತುಂಬ ಹೆಲ್ದಿಯಾಗಿರುತ್ತೆ. ಈ ಲಡ್ಡು ತುಂಬ ಬೆನಿಫಿಟ್ಸ್ ಇದೆ ರಾಗಿಯಿಂದ. ದೇಹಕ್ಕೂ ಒಳ್ಳೆಯದು. ಮಕ್ಕಳಿಗೆ ಇದನ್ನೆಲ್ಲ ಮಾಡ್ಕೊಳ್ಳಿ, ತುಂಬ ರುಚಿ ಅನಿಸುತ್ತೆ. ಪದೇ ಕೇಳಿ ತಿಂತಾರೆ. ನನ್ನ ಮಗಳಿಗಂತೂ ಹೊರಗಡೆಯಿಂದ ತಂದು ಕೊಡೋದು ತುಂಬ ಕಡಿಮೆ. ನಮ್ಮ ಮನೇಲೇ ಇದೇ ರೀತಿ ಕೆಲವೊಂದು ರೆಸಿಪಿನ ಮಾಡಿ ಕೊಡ್ತಾ ಇರ್ತೀನಿ ಅವ್ರಿಗೆ. ಇದು ಸ್ವಲ್ಪ ಘಮ ಬರೋ ರೀತಿ ಹುರ್ಕೋಬೇಕು. ಒಂದು 2-3 ನಿಮಿಷದಲ್ಲಿ ಇದು ಹಿಟ್ಟು ಘಮ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಪ್ಪದಲ್ಲಿ ಹುರಿತಿರ್ತೀವಲ್ಲ, ಒಂದು 2-3 ನಿಮಿಷ ಹುರಿದ್ರೆ ಸಾಕು. ಜಾಸ್ತಿ ಹೊತ್ತು ಏನು ಬೇಡ. ಇಷ್ಟ ಆದರೆ ಸಾಕು. ಸ್ವಲ್ಪ ಘಮ ಬರೋ ಹಾಗೆ ಹುರ್ಕೊಂಡು ನೋಡಿ, ಘಮ ಬರ್ತಾ ಇದೆಯಾ ಅಂತ. ಇದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇದನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗೆ ಹಾಕ್ಲಿಕ್ಕೆ ಬಿಡ್ತಿದ್ದೀನಿ. 1-2 ಸೆಕೆಂಡ್ಸ್ ಸ್ವಲ್ಪ ತಣ್ಣಗೆ ಹಾಕಿಬಿಟ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ತೊಗೊಂಡಿರುವಂಥ ಏಲಕ್ಕಿ ಮತ್ತು ಹುರಿದಿಟ್ಟಿರುವಂತಹ ಈ ಡ್ರೈ ಫ್ರೂಟ್ಸ್ನ ಹಾಕಿ, ಹಾಗೆ ಬೆಲ್ಲ ತೊಗೊಂಡಿದ್ವಲ್ಲ, ಸೊ ಅದು ಬೆಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕಿಬಿಟ್ಟು ನಂತರ ಹಿಟ್ಟನ್ನು ಸಹ ಸೇರಿಸ್ಬೇಕು. ಹಿಟ್ಟನ್ನು ಸಹ ಈ ಮಿಕ್ಸಿಯಲ್ಲೇ ಹಾಕಬೇಕು. ಮಿಕ್ಸಿ ಹಾಕಿದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕಿಬಿಟ್ಟು ಒಂದೇ ಒಂದು ಸಲ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಅದು ಪೂರಾ
ಸಣ್ಣಗೆ ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗೋ ರೀತಿ ಸ್ವಲ್ಪ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಫೈನಾಗಿ ಶಾಪ್ ಆಗಿರಬೇಕು, ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿತರಿಯಾಗಿರಬೇಕು, ಬಾಯಿಗೆ ಬಾದಾಮಿ ಗೋಡಂಬಿ ಸಿಗಬೇಕು ಅಂದರೆ ನೀವು ಆ ರೀತಿಯೂ ಕೂಡ ಮಾಡ್ಕೊಬೋದು. ಮಕ್ಕಳು ತಿಂತಿರ್ತಾರಲ್ವ, ಸೊ ಹಾಗಾಗಿ ನಾನು ಸ್ವಲ್ಪ ತರಿತರಿಯಾಗಿ ಮಾಡಿದರೆ ನನ್ನ ಮಗಳಿಗೆ ಇಷ್ಟ ಆಗೋದು. ಸೊ ನಾನು ಹಾಗೆ ಮಾಡ್ತಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದು ಈ ರೀತಿ ಫೈನ್ ಪೌಡ್ರ್ ಆಗಿದೆ ನೋಡಿ, ಈ ರೀತಿ ಫೈನ್ ಪೌಡ್ರ್ ಮಾಡ್ಕೊಂಡು ಇದಕ್ಕಿನ್ನೂ ಸ್ವಲ್ಪ ತುಪ್ಪನಾದರೂ ಹಾಕ್ಬೋದು ನೀವು. ನೋಡಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರೋ ರೀತಿ ಆಗಿರ್ಬೇಕು. ನೋಡಿ ಈ ರೀತಿ ಉಂಡೆ ಕಟ್ಟಕ್ಕೆ ಬರೋ ರೀತಿ ಆಗಿರ್ಬೋದು. ಬರ್ತಾ ಇಲ್ಲ ಅಂದರೆ ಸ್ವಲ್ಪ ನೀರು ತೊಗೊಳ್ಳಿ, ಈ ರೀತಿ ನೀರು ತೊಗೊಂಡು ಸ್ವಲ್ಪನೇ, ಭಾಳ ಹಾಕಬೇಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಉಂಡೆನ ಕಟ್ತಾ ಹೋಗಿ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ನೀರು, ಎಷ್ಟು ಬೇಕೋ ಅಷ್ಟನ್ನೇ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ, ಟೇಸ್ಟಲ್ಲಿ ಹಾಳಾಗಿಬಿಡುತ್ತೆ. ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಳಿ. ನಾನೀಗ ಫೈನಲ್ ಆಗಿ ಲಡ್ಡು ಮಾಡಿ ನಿಮ್ಗೆ ತೋರಿಸ್ತೀನಿ ರೀ. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಈ ಲಡ್ಡುನ. ಅವಳಿಗಂತೂ ತುಂಬ ಇಷ್ಟ ಆಗುತ್ತೆ ಲಡ್ಡು ರೆಸಿಪೀಸ್. ಅವಳಿಗೆ ಹೊರಗಡೆಯಿಂದ ಏನು ಜಾಸ್ತಿ ಕೊಡಿಸಲ್ಲ, ನಾವು ಮನೇಲಿ ಈ ಥರ ಹೆಲ್ದಿ ಫುಡ್ಸ್ನೆಲ್ಲ ಮಾಡಿ ಕೊಡ್ತೀವಿ. ನೀವು 1 ಕಪ್ ಹಿಟ್ಟಲ್ಲಿ ಅಥವಾ 1.5 ಕಪ್ ಹಿಟ್ಟಲ್ಲಿ ಏನಿಲ್ಲ ಅಂದರೆ ಒಂದು 10ರಿಂದ 15 ಲಡ್ಡುಗಳನ್ನೆಲ್ಲ ಮಾಡ್ಕೊಬೋದು. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ತುಂಬ ದೊಡ್ಡ ಲಡ್ಡು ಬೇಕಂದರೆ ಒಂದು 10 ಆಗುತ್ತೆ ಮ್ಯಾಕ್ಸಿಮಮ್. ನಾನು ತೋರಿಸ್ತಿರೋ ಸೈಜಲ್ಲಿ ನೀವು ಮಾಡಿದ್ರೆ ಒಂದು 15 ಆಗುತ್ತೆ. ನಾನಿಲ್ಲಿ ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಕ್ಕಳು ಕೊಡೋಕ್ಕಲ್ವ, ಸೊ ಸಣ್ಣದಿದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಫೈನಲಾಗಿ ಈ ರೀತಿ ಬರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಹಾಗಿದೆ ಈ ಲಡ್ಡು. ಟೇಸ್ಟ್ ಅಂತ ತುಂಬ ಚೆನ್ನಾಗಿದೆ. ನನ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ನಿಮಗೆ ಈ ಲಡ್ಡು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಬಾಯ್ ಆಲ್.